ಮಹಾನಗರಕ್ಕೆ ಎಂಟ್ರಿ ಕೊಡ್ತಾ ಇದೆ ಚಿರತೆ. ಜನರಲ್ಲಿ ಆತಂಕ, ಕ್ಷಣ ಕ್ಷಣಕ್ಕೂ ಭಯ. ಸಿಸಿಟಿವಿ ದೃಶ್ಯ ಬೆಚ್ಚಿ ಬಿದ್ದ ನಿವಾಸಿಗಳು. ಬೆಂಗಳೂರಿನಲ್ಲಿ ಚಿರತೆ. ಬೆಂಗಳೂರಿನಲ್ಲಿ ಮತ್ತೆ ಕಾಣಿಸ್ತಾ ಇರುವಂತದ್ದು ಚಿರತೆ. ಕಳೆದ ವಾರ ಬ್ಯಾಡ್ರಹಳ್ಳಿ, ಈಗ ಬನಶಂಕರಿಯ ಕರಿಯನಪಾಳ್ಯ ಸುತ್ತಮುತ್ತ ಆತಂಕ ಮನೆ ಮಾಡಿದೆ. ಬೆಂಗಳೂರಿನಲ್ಲಿ ಮತ್ತೆ ಕಾಣಿಸ್ತಾ ಇರುವಂತದ್ದು ಚಿರತೆ. ಕಳೆದ ವಾರ ಬ್ಯಾಡ್ರಹಳ್ಳಿಯಲ್ಲಿ ಕಾಣಿಸ್ಕೊಂಡಿತ್ತು, ಈಗ ಬನಶಂಕರಿಯಲ್ಲಿ ಕಾಣಿಸ್ಕೊಂಡಿದೆ. ನಾಡಿಗೆ ಬರ್ತಾ ಇರುವಂತದ್ದು ಕಾಡು ಪ್ರಾಣಿಗಳು. ಬನಶಂಕರಿಯ ಕರಿಯನಪಾಳ್ಯ ಸುತ್ತಮುತ್ತ ಆತಂಕ ಮನೆ ಮಾಡಿದೆ. ನಿನ್ನೆ ಸಂಜೆ 6:45ರಲ್ಲಿ ಕಾಣಿಸ್ಕೊಂಡಿರುವಂಥದ್ದು ಚಿರತೆ. ರಾತ್ರಿ ಎಲ್ಲ ನಿದ್ದೆ ಕೆಟ್ಟು ಆತಂಕದಲ್ಲೇ ಅಲ್ಲಿದ್ರು ಅಲ್ಲಿನ ಜನ. ಹೊರಗಡೆ ಬರಲಿಕ್ಕೂ ಕೂಡ ಭಯ ಬೀಳ್ತಾ ಇದ್ದಾರೆ ಜನರು. ಫೆಬ್ರವರಿ 2ರಂದು ರಾತ್ರಿ 3 ಗಂಟೆ ಸುಮಾರಿಗೆ ಕಾಣಿಸಿದ್ದಂಥ ಚಿರತೆ ಈಗ ನಿನ್ನೆ ಮತ್ತೆ ಕಾಣಿಸ್ಕೊಂಡಿದ್ದು. ಫೆಬ್ರವರಿಯಲ್ಲಿ ಕಾಣಿಸ್ಕೊಂಡಿದ್ದು ಈಗ ಮತ್ತೆ ಕಾಣಿಸ್ಕೊಂಡಿದೆ. ಒಂದು 5 ತಿಂಗಳ ಹಿಂದೆ ಕಾಣಿಸ್ಕೊಂಡಿತ್ತು. ಈಗ ಚಿರತೆ ಮತ್ತೊಮ್ಮೆ ಕಾಣಿಸ್ಕೊಂಡಿದೆ. ಪದೇ ಚಿರತೆ ಎಂಟ್ರಿ ಆಗ್ತಿರೋದ್ರಿಂದ ಸ್ಥಳೀಯರು ಆತಂಕದಲ್ಲಿದ್ದಾರೆ. ಸ್ಥಳಕ್ಕೆ ಆಗಮಿಸಿ ಪಟಾಕಿ ಸಿಡಿಸಿರುವಂಥದ್ದು ಅರಣ್ಯ ಇಲಾಖೆ ಸಿಬ್ಬಂದಿ ಸ್ಥಳದಿಂದ ಕಾಲ್ಕಿತ್ತಿದ್ದಾರೆ. ಮತ್ತು ಒಂದ್ ಕಡೆ ಅಲ್ಲಿ ಚಿರತೆ ಕಾಲ್ಕಿತ್ತಿದೆ ಅನ್ನುವಂಥದ್ರ ಬಗ್ಗೆನೂ ಕೂಡ ಮಾಹಿತಿಯನ್ನು ಕೊಡ್ತಾ ಇದ್ರು ಅರಣ್ಯ ಇಲಾಖೆಯವರು. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮುನಿರಾಜು. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮುನಿ, ಆ ಚಿರತೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದ್ ಕಡೆ ಜನ ಆತಂಕದಲ್ಲಿದ್ದಾರೆ. ಆ ಚಿರತೆ ಎಲ್ಲೋಯ್ತು, ಏನಾಯ್ತು ಅನ್ನುವಂಥದ್ರ ಬಗ್ಗೆ ಅರಣ್ಯ ಇಲಾಖೆಯವರು ಯಾವ ರೀತಿಯ ಕಾರ್ಯಾಚರಣೆ ಮಾಡ್ತಿದ್ದಾರೆ, ಏನಾದ್ರೂ ಮಾಹಿತಿ ಸಿಗ್ತಾ? ಪೃಥ್ವಿ, ಬೆಂಗಳೂರು ನಿವಾಸಿಗಳಿಗೆ ಪದೇ ಚಿರತೆ ಒಂದು ಹಾವಳಿ ಕೂಡ ಈಗ ಶುರುವಾಗ್ತಾ ಇದೆ. ಏನು ಬೆಂಗಳೂರು ಹೊರಭಾಗದಲ್ಲಿರುವಂತಹ ಒಂದು ಕರಿಯಣ್ಣನ ಪಾಳ್ಯ ಏನಿದೆ, ಈ ಒಂದು ಭಾಗದಲ್ಲಿ ಚಿರತೆ ಕೂಡ ಈಗ ಪ್ರತ್ಯಕ್ಷ ಆಗಿ ಇಲ್ಲಿನ ನಿವಾಸಿಗಳ ಒಂದು ನಿದ್ದೆಯನ್ನು ಕೂಡ ಕೆಡಿಸ್ತಾ ಇರೋದನ್ನ ನಾವು ನೋಡಬಹುದು. ನಿನ್ನೆ ರಾತ್ರಿ ಸುಮಾರು 7 ಗಂಟೆ ಸುಮಾರಿಗೆ ಈ ಒಂದು ಗುಡ್ಡ ಏನಿದೆ, ಇದು ಅರಣ್ಯ ಇಲಾಖೆಗೆ ಸೇರಿದಂತ ಗುಡ್ಡ. ಇದು ಈ ಒಂದು ಭಾಗದಲ್ಲಿ ಚಿರತೆ ದಿಢೀರನೆ ಕಾಣಿಸ್ಕೊಂಡಿರೋದು. ಇಲ್ಲಿ ಸ್ಥಳೀಯರು ಕೂಡ ಸಂಜೆ ಪ್ರತಿನಿತ್ಯ ವಾಕಿಂಗ್ ಮಾಡ್ತಾ ಇರ್ತಾರೆ. ನಿನ್ನೆ 6:45ರ ಸುಮಾರಿಗೆ ಎಲ್ಲರೂ ಕೂಡ ಮನೆಗೆ ಹೋದ ನಂತರ ಈ ಒಂದು ಗುಡ್ಡದ ಮೇಲೆ ಒಂದು ದಿಢೀರನೆ ಚಿರತೆ ಕೂಡ ಕಾಣಿಸ್ಕೊಂಡಿದೆ. ನಂತರ ಅದನ್ನ ಸ್ಥಳೀಯರೊಬ್ರು ಫೋಟೋ ಹಿಡಿದು ಅದನ್ನ ಕೂಡಲೇ ಅರಣ್ಯ ಇಲಾಖೆ ಅಧಿಕಾರಿ ಮತ್ತೆ ಸಿಬ್ಬಂದಿಗಳಿಗೆ ಒಂದು ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ. ನಂತರ ಸ್ಥಳೀಯರು ಕೂಡ ಇಲ್ಲಿಗೆ ಬಂದು ಒಂದು ಬ್ಯಾಟ್ರಿ ಟಾರ್ಚ್ ಅನ್ನ ಹಾಕಿ ಅದನ್ನ ಓಡಿಸುವಂತ ಕೆಲಸವನ್ನು ಕೂಡ ಪ್ರಯತ್ನ ಪಟ್ಟಿದ್ರು. ಆದ್ರೂ ಕೂಡ ಅದು ಕೆಲವು ಹೊತ್ತು ಇಲ್ಲೇ ಇರುತ್ತೆ. ನಂತರ ಕೂಡಲೇ ಅರಣ್ಯ ಇಲಾಖೆ ಸಿಬ್ಬಂದಿಯವರು ಕೂಡ ಸ್ಥಳಕ್ಕೆ ಬಂದು ಒಂದು ಪಟಾಕಿಯನ್ನು ಸಿಡಿಸುವ ಮುಖಾಂತರವಾಗಿ ಅದನ್ನ ಇಲ್ಲಿಂದ ಓಡಿಸುವಂತ ಕೆಲಸವನ್ನು ಕೂಡ ಮಾಡಿದ್ದಾರೆ. ಆದ್ರೆ ಈ ಒಂದು ಚಿರತೆ ಒಂದು ಪ್ರತ್ಯಕ್ಷ ಪದೇ ಕಾಣಿಸ್ಕೊಳ್ತಾ ಇದೆ. ಇದರಿಂದ ಸ್ಥಳೀಯ ನಿವಾಸಿಗಳು ಕೂಡ ಸ್ವಲ್ಪ ಆತಂಕಕ್ಕೆ ಈಡಾಗಿದ್ದಾರೆ. ಪ್ರತಿನಿತ್ಯ ಭಯದಲ್ಲಿ ಒಂದು ರಾತ್ರಿ ಮನೆಯಲ್ಲಿ ಜೀವನ ನಡೆಸಬೇಕಾದಂತಹ ಒಂದು ಅನಿವಾರ್ಯ ಪರಿಸ್ಥಿತಿ ಕೂಡ ಈಗ ಇವರಿಗೆ ಎದುರಾಗಿರೋದು. ಈಗಾಗಲೇ ನೋಡಬಹುದು, ಇಲ್ಲಿ ಸುತ್ತಮುತ್ತ ಇರುವಂತಹ ನಿವಾಸಿಗಳು ಏನಿದ್ರೆ ಎಲ್ಲರೂ ಕೂಡ ಇಲ್ಲಿ ಜಮಾಯಿಸಿದ್ರೆ ಎಲ್ಲರೂ ಕೂಡ ಒಂದೇ ಸಮಸ್ಯೆ. ಇಲ್ಲಿ ಏನು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಮನೆಯನ್ನ ಕಟ್ಕೊಂಡು ವಾಸ ಮಾಡ್ತಾ ಇದ್ದಾರೆ. ಆದ್ರೆ ಚಿರತೆ ಪ್ರತ್ಯಕ್ಷ ಆಗ್ತಾ ಇರೋದ್ರಿಂದ ಎಲ್ಲರೂ ಕೂಡ ನೆಮ್ಮದಿಯಾಗಿ ನಿದ್ದೆ ಮಾಡೋದಕ್ಕೂ ಕೂಡ ಆಗದಂತಹ ಪರಿಸ್ಥಿತಿ ಈ ಒಂದು ಭಾಗದ ನಿವಾಸಿಗಳಿಗೆ ಈಗ ಎದುರಾಗಿರೋದು. ಅದರಿಂದ ಆದಷ್ಟು ಬೇಗ ಅರಣ್ಯ ಇಲಾಖೆ ಸಿಬ್ಬಂದಿಗಳು ಚಿರತೆಯನ್ನ ಸೆರೆ ಹಿಡಬೇಕು ಅಂತೇಳಿ ಎಲ್ಲರೂ ಕೂಡ ಒಂದು ಒತ್ತಾಯವನ್ನು ಮಾಡ್ತಾರೆ. ಈಗ ನಮ್ಮ ಜೊತೆ ಕೆಲವು ನಿವಾಸಿಗಳಿದ್ದಾರೆ, ಅವರನ್ನು ಕೂಡ ಮಾತಾಡಿಸಬಹುದು. ಸರ್, ಈಗ ನನ್ನ ಚಿರತೆ ಪ್ರತ್ಯಕ್ಷ ಆಗಿದೆ, ಏನ್ ಹೇಳ್ತೀರಾ? ಎಷ್ಟೊತ್ತಿಗೆ ಕಾಣಿಸ್ಕೊಳ್ತು ಸರ್? ಇದು ನಮ್ಮ BDA ಇಂದ ಅಭಿವೃದ್ಧಿಪಡಿಸಲ್ಪಟ್ಟಂತ ಬನಶಂಕರಿ 6ನೇ ಹಂತ 2ನೇ ಬ್ಲಾಕ್ ಬಡಾವಣೆ. ಇಲ್ಲಿ ನಾವು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಮನೆಗಳು ಕಟ್ಕೊಂಡು ನಾವು ಅರಣ್ಯ ಇಲಾಖೆ ಅರಣ್ಯದ ಪಕ್ಕದಲ್ಲಿ ಒಂದು ನೆಮ್ಮದಿಯಾದ ವಾತಾವರಣ ಇರುತ್ತೆ ಅಂತಕ್ಕಂಥ ಒಂದು ಭಾವನೆಯಿಂದ ನಾವು ಇಲ್ಲಿ ಮನೆಗಳು ಕಟ್ಕೊಂಡು ಜೀವನ ಮಾಡೋದಕ್ಕೆ ಬಂದರೆ, ಇಲ್ಲಿ ಸುಮಾರು ನಿನ್ನೆ 6:45ಕ್ಕೆ ಒಂದು ದೊಡ್ಡ ಚಿರತೆ ಇಲ್ಲಿ ಬಂದು ಹೊಂಚು ಹಾಕಿ ಕಾಯ್ತಾ ಇದ್ದಕ್ಕಂಥದ್ದು ನಮ್ಮ ಕಂಡು ಬಂದಿದೆ ನಮ್ಮ ಇದರಲ್ಲಿ ಬಡಾವಣೆಯಲ್ಲಿ. ಹೀಗಾಗಿ ಇದಲ್ಲದೆ ಸುಮಾರು 3 ತಿಂಗಳ ಹಿಂದೆ ಕೂಡ ಇದೇ ರೀತಿಯಾಗಿ ಒಂದು ಚಿರತೆ ಬಂದು ನಮ್ಮ ಬಡಾವಣೆಯಲ್ಲಿರ್ತಕ್ಕಂಥ ಒಂದು ಬೀದಿ ನಾಯಿಯನ್ನ ಎಡ್ಕೊಂಡು ಹೋಗಿರುವಂಥ ದೃಶ್ಯಗಳು CCTVನಲ್ಲಿ ಸೆರೆಯಾಗಿದೆ. ಇದೆಲ್ಲದರ ನಮ್ಮ ಒಂದು ಸಿಚುವೇಶನ್ ಇಂದ ನಮಗೆ ಬಡಾವಣೆಯವ್ರಿಗೆ ನೆಮ್ಮದಿಯಾಗಿ ಒಂದು ಜೀವನ ಮಾಡೋದಕ್ಕೆ ಆಗ್ತಾ ಇಲ್ಲ. ಹಾಗಾಗಿ ನಾವು ಅರಣ್ಯ ಇಲಾಖೆಯವ್ರನ್ನು ಸಂಪರ್ಕ ಮಾಡಿದ್ವಿ. ಅವರು ಕೂಡ ನಿನ್ನೆ ಕೂಡ ಬಂದು ಪಟಾಕಿ ಹೊಡೆದು ಒಂದು ತಾತ್ಕಾಲಿಕವಾಗಿ ಒಂದಷ್ಟು ಕ್ರಮನ ಕೈಗೊಂಡಿದ್ದಾರೆ. ಇದು ಪದೇ ಕಾಣಿಸ್ಕೊಳ್ತಾ ಇದೆ. ಆದ್ರೆ ಪರ್ಮನೆಂಟ್ ಆಗಿ ಇದಕ್ಕೊಂದು ಸೊಲ್ಯೂಷನ್ ಏನಾದ್ರು ಮಾಡೋದಕ್ಕೆ ವ್ಯವಸ್ಥೆ ಆಗ್ತಿದೆಯಾ, ಇಲ್ಲಾಂದ್ರೆ ಇದೇ ರೀತಿ ಭಯದಲ್ಲೇ ಬದುಕಬೇಕಾ? ಸರ್, ನಾವು ಈ ಸದ್ಯಕ್ಕೆ ಈ ಭಯದಲ್ಲೇ ಬದುಕಬೇಕೇನೋ ಅನ್ನಿಸ್ತಾ ಇದೆ. ಯಾಕೆಂದ್ರೆ ಇದನ್ನ ಅರಣ್ಯ ಇಲಾಖೆಗೆ ಕಂಪ್ಲೇಂಟ್ ಮಾಡಿದ್ದೀವಿ, ಸರ್ಕಾರ ಗಮನಕ್ಕೆ ತಂದಿದ್ದೀವಿ, ಶಾಸಕರ ಗಮನಕ್ಕೆ ತಂದಿದ್ದೀವಿ, ಇದೆಲ್ಲ ಗಮನಕ್ಕೆ ತಂದಿದ್ದೀವಿ. ಈಗಾಗಲೇ ನಮ್ಮ ಶಾಸಕರು ನಮ್ಗೆ ಹೇಳಿದ್ದಾರೆ, ಇಲ್ಲಿ ಕಾಂಪೌಂಡ್ ಹಾಕ್ಸ್ಕೊಡ್ತೀವಿ ಅಂತ ಹೇಳಿದ್ದಾರೆ. ಅದು ಅಪ್ರೂವಲ್ ಆಗ್ತಾ ಇದೆ ಅಂತ ಹೇಳಿದ್ದಾರೆ, ಅದು ಇನ್ನೂ ಆಗ್ತಾ ಇಲ್ಲ.
ಚಿರತೆ ಬರೋದು ನಿಲ್ತಾ ಇಲ್ಲ. ನಮ್ಗೆ ಈ ಭಯದಲ್ಲೇ ವಾತಾವರಣದಲ್ಲೇ ನಾವು ಜೀವನ ಮಾಡಬೇಕಾಗಿ ಬಂದಿದೆ ಸರ್. ಮತ್ತೆ ಬೆಳಿಗ್ಗೆ ಸಂಜೆ ವಾಕಿಂಗ್ ಮಾಡ್ತಾ ಇರ್ತಾರೆ, ಮಕ್ಕಳು ಇರ್ತಾರೆ, ಮಹಿಳೆಯರು ಇರ್ತಾರೆ, ಸೀನಿಯರ್ ಸಿಟಿಸನ್ಸ್ ಇರ್ತಾರೆ, ಹೆಂಗ್ ವಾಕ್ ಮಾಡ್ತೀರಾ? ಹ್ಞೂ ಸರ್, ಎಲ್ಲ ಗುಂಪಾಗಿ ಬರಬೇಕು ಸರ್, ಒಬ್ಬೊಬ್ಬರೇ ಬರೋಕ್ಕಾಗಲ್ಲ, ಮಕ್ಕಳುಗಳು ಬರಕ್ ಬಿಡಲ್ಲ. ಇದಕ್ಕಾಗಿ ಹೆದರ್ಕೊಂಡು ನಾವು ವಾಕಿಂಗ್ ನಿಲ್ಲಿಸ್ಬಿಟ್ಟಿದ್ದಾರೆ. ಗುಂಪಾಗಿ ಬಂದು ಒಂದು ಕೋಲ್ ಹಿಡ್ಕೊಂಡು ಗುಂಪು ಬರಬೇಕು. ಬರದೇ ಇದ್ರೆ ಹಿಂಗೆ ಬಿಟ್ರೆ ಈ ರೋಡೆಲ್ಲ ಗಾರ್ಬೇಜ್ ಆಗ್ಬಿಡುತ್ತೆ. ಅದು ಬೇರೆ ಸಮಸ್ಯೆ ನಮಗಿಲ್ಲಿ. ಆ ಥರ ಆಗಿರೋದ್ರಿಂದ ದಯವಿಟ್ಟು ಇದ್ರ ಬಗ್ಗೆ ಒಂದು ಸರ್ಕಾರದ ಗಮನ ತಂದು ನಮಗೆ ಪರಿಹಾರ ಕೊಡಲಿ ಅಂತ ಹೇಳಿದ್ರು ಸರ್. ಮತ್ತೆ ಇಲ್ಲಿ ವಾಕಿಂಗ್ ಮಾಡೋದು ಒಂದ್ ಕಡೆ ಇದ್ರೆ, ರಾತ್ರಿ ವೇಳೆ ಕೆಲಸ ಮುಗಿಸ್ಕೊಂಡು ಬರೋಂಥವ್ರು ಇರ್ತಾರೆ, ಬೈಕಲ್ಲಿ ಓಡಾಡ್ತಿರ್ತಾರೆ. ಆ ಟೈಮಲ್ಲಿ ದಿಢೀರ್ ಅಂತ ಕಾಣಿಸ್ಕೊಂಡ್ರೆ ಅವಾಗ ಏನ್ ಕತೆ, ಹೇಗೆ ಸರ್? ಇದೊಂದು ಸಾಮಾನ್ಯವಾಗಿ ಇದು ಕಾಡು ಒಳಗಡೆ ಇರ್ತಾ ಇತ್ತು. 15 ದಿವಸಕ್ಕೊಂದ್ಸಲ ಇದು ಜಾಗನ ಶಿಫ್ಟ್ ಮಾಡುತ್ತೆ. ಜಾಗನ ಶಿಫ್ಟ್ ಮಾಡಿ ಏನ್ ಮಾಡುತ್ತೆ, 15 ದಿವಸಕ್ಕೊಂದ್ಸಲ ಪ್ರತ್ಯಕ್ಷ ಆಗುತ್ತೆ, ಬೇರೆ ಕಡೆಗೆ ಹೋಗುತ್ತೆ ಇದು. ಆಮೇಲೆ ಇದೇನಂದ್ರೆ, ಈ ಅರಣ್ಯ ಇಲಾಖೆಯವ್ರಿಗೆ ನಾವೆಲ್ಲ ಒತ್ತಾಯ ಮಾಡಿ ಅವರು ಕೇಜ್ ಎಲ್ಲ ಇಟ್ಟಿದ್ರು. ಆ ಕೇಜ್ ಇಟ್ಟಾಗ ಇದು 2 ತಿಂಗಳು ಸುಮಾರು ಬರಲೇ ಇಲ್ಲ. ಇದು ಇವಾಗ ದಿಢೀರ್ ಅಂತ ಪ್ರತ್ಯಕ್ಷ ಆಗಿ, ಮುಂಚೆ ಮನುಷ್ಯರು ನೋಡಿದ್ರೆ ಗಾಬರಿ ಆಗಿ ಹೊಟ್ಟೋಗ್ತಾ ಇತ್ತು. ಇವಾಗ ಏನಂದ್ರೆ, ಮನುಷ್ಯರಿಂದ ಜಸ್ಟ್ 10 ಅಡಿ ದೂರದಲ್ಲೇನೆ ಪ್ರತ್ಯಕ್ಷ ಆಗಿದ್ರು. ಅದ್ರ ಏನೋ ಕೇರೆ ಮಾಡ್ದೇನೆ ಕುತ್ಕೊಂಡಿದೆ. ಅದೇ ಭಯ ಆಗಿರೋದು ಎಲ್ಲರಿಗೂ. ಆದಷ್ಟು ಬೇಗ ಇದನ್ನ ಹಿಡಿಯೋದಕ್ಕೆ ದಯವಿಟ್ಟು ಸರ್ಕಾರದವ್ರು ಪ್ರಯತ್ನ ಮಾಡಿ ಅಂತ ನಮ್ಮ ಬೇಡಿಕೆ ಆಗಿದೆ ಸರ್. ಮತ್ತೆ ಈ ಭಾಗದಲ್ಲಿ ಯಾವ್ಯಾವ ರೋಡಲ್ಲಿ ಓಡಾಡುತ್ತೆ? ಯಾಕಂದ್ರೆ CCTV ನೋಡಿದ್ರಿ, ನೀವು ಎಲ್ಲ ಕಲೆಕ್ಟ್ ಮಾಡಿದಿರಾ? ಈ ಭಾಗದಲ್ಲಿ ಅಂದ್ರೆ ನೈಟ್ ಸರ್, ಇದು ನಾಯಿಗಳನ್ನ ಎತ್ಕೊಂಡು ಹೋಗಿ ಬರುತ್ತೆ. ನೈಟ್ ಹೆಚ್ಚು ಕಮ್ಮಿ 10 ಗಂಟೆ ಮೇಲೆ ಇದ್ರ ಬೇಟೆ ಶುರು ಆಗುತ್ತೆ. ನಾಯಿಗಳು ತುಂಬಾ ಗಲಾಟೆ ಮಾಡಕ್ ಶುರು ಆಗುತ್ತೆ. ಗಲಾಟೆ ಮಾಡೋದು ಗೊತ್ತಾಗುತ್ತೆ ನಮ್ದು ಯಾವ್ದೋ ಒಂದು ಜಾಗದಲ್ಲಿದೆ ಅಂತ. ಅದು ನಾಯಿನ ನಮ್ಮ ಏರಿಯಾದಲ್ಲೇ ನಮ್ಮ ಸಾಕಿರೋ ನಾಯಿಗಳನ್ನ ಸುಮಾರು ಒಂದು 4 ಸಾಕಿರೋ ನಾಯಿಗಳು, ಒಂದು 10 ಬೀದಿ ನಾಯಿಗಳು ತಕೊಂಡು ಹೋಗಿದೆ, ಕಚ್ಚಿ ತಿಂದ್ಬಿಟ್ಟಿದೆ. ಆಮೇಲೆ ಇದು ಏನಂದ್ರೆ, ಇದು ಆಗಾಗ ಈ ಕಗ್ಲಿಪುರ ರೇಂಜ್ ಎಲ್ಲೆಲ್ಲಿ ಇದೆಯೋ ಅಲ್ಲೆಲ್ಲ ಜಾಗ ಚೇಂಜ್ ಮಾಡ್ತಾ ಇದೆ. 15 ದಿವಸಕ್ಕೂ ಜಾಗ ಶಿಫ್ಟ್ ಮಾಡುತ್ತೆ. ಅದು ಇಲ್ಲಿ ಒಂದು ಜಾಗದಲ್ಲಿ ಇದು ಸೀಮಿತವಾಗಿ ಅಂತ ಇರೋದಿಲ್ಲ. ಬಟ್ ಲಾಸ್ಟ್ ಟೈಮ್ ಕೂಡ ನೀವೊಂದು ಬೋನ್ ಇಟ್ಟಿದ್ರಿ, ನೀವೇ ಅದಕ್ಕೆ ಬೇಕಾದ ವ್ಯವಸ್ಥೆ ಕೂಡ ಮಾಡಿದ್ರಿ ಸ್ಥಳೀಯರಾಗಿ. ಅದು ಸಕ್ಸಸ್ ಆಯ್ತಾ? ಆ ಟೈಮಲ್ಲಿ ಏನು ಬೋನ್ ಸುಮಾರು 2 ತಿಂಗಳು ಇಟ್ಟಿದ್ವಿ ಸರ್. ಆ ಬೋನ್ ಇಟ್ಟಾಗ ಅದು ಬರಲೇ ಇಲ್ಲ ಇಲ್ಲಿಗೆ. ಅದು ಜಾಗ ಶಿಫ್ಟ್ ಮಾಡಿಬಿಟ್ಟಿರುತ್ತೆ. ತುಂಬಾ ಕ್ಲೆವರ್ ಇದೆ ಅದು, ಮೇಲ್ ಲಿಪರ್ಡ್ ಅದು ತುಂಬಾ ಇಲ್ಲಿ ಇರೋರಿಗೆಲ್ಲರಿಗೂ ತುಂಬಾ ಆತಂಕ ಹುಟ್ಟಿಸ್ತಾ ಇದೆ. ತುಂಬಾ ಕಷ್ಟ ಆಗಿದೆ ಇಲ್ಲಿರೋ ಜನರಿಗೆ, ಸೀನಿಯರ್ ಸಿಟಿಸನ್ಸ್ ಮತ್ತೆ ಹೆಂಗಸರು ಮಕ್ಕಳು ಓಡಾಡೋದು ತುಂಬಾ ಕಷ್ಟ ಆಗಿದೆ. ದಯವಿಟ್ಟು ಇದ್ರ ಬಗ್ಗೆ ಏನಾದ್ರು ಸೂಕ್ತ ಕ್ರಮ ತಗೊಳ್ಳಿ ಅಂತೇಳಿ ನಾವು ಕೇಳ್ಕೊಳ್ತಾ ಇದೀವಿ ಸರ್. ಮೇಡಮ್, ಮತ್ತೆ ಅದೇ ರೀತಿಯಾಗಿ ಭಾಗದಲ್ಲಿ ನೋಡಬಹುದು, ನೀವು ಕೂಡ ಮಹಿಳೆಯರು ವಾಕ್ ಮಾಡ್ತಾ ಇರ್ತಾರೆ. ಈಗ ನಿನ್ನೆ ಸಂಜೆ ಪ್ರತ್ಯಕ್ಷ ಆಗಿದೆ, ಏನ್ ಅನ್ಸುತ್ತೆ? ಮತ್ತೆ ಯಾವ ರೀತಿ ವಾಕಿಂಗ್ ಮಾಡ್ತೀರಲ್ಲ ಅಂತ? ನಮಗೆಲ್ಲ ವಾಕಿಂಗ್ ಮಾಡೋದಕ್ಕೆ ತುಂಬ ಭಯನೇ ಆಗುತ್ತೆ ಈ ಸೈಡ್ ಬರೋದಕ್ಕೆ. ನಮಗೆ ನಾವು ಆದಷ್ಟು ಆ ಕಡೆನೇ ಸೈಡನ್ನೇ ಹೋಗ್ತಾ ಇರ್ತೀವಿ. ಇತ್ತೀಚೆಗೆ ಭಯ ಇರಲಿಲ್ಲ ನಮಗೆ, ಆದರೆ ಇತ್ತೀಚೆಗೆ ಭಯ ಇರಲಿಲ್ಲ, ಮತ್ತೆ ಇವಾಗ ಸ್ಟಾರ್ಟ್ ಆಗಿಬಿಟ್ಟಿದೆ ನಮಗೆ. ಮಕ್ಕಳು ಏನು ಹೋಗ್ತಾರೇನೋ, ನಮಗೆ ಎಷ್ಟು ಭಯ ಆಗುತ್ತೆ. ಹೋಗಬೇಡಿ ನಾವು ಅಂತ ಹೇಳ್ತಾನೆ ಇರ್ತೀವಿ, ಆದರೆ ಕೇಳಲ್ಲ ಮಕ್ಕಳು. ಇಲ್ಲೇ ಬಂದು ಆಟ ಆಡ್ತಾ ಇರ್ತಾರೆ, ಎಲ್ಲ ಮಾಡ್ತಾ ಇರ್ತಾರೆ, ಕೆಲಸಗಳೆಲ್ಲ ಓಡಾಡ್ತಿರ್ತಾರೆ, ಜನಗಳೆಲ್ಲ ಓಡಾಡ್ತಾರೆ. ಹೇಗೆ ಅಂತಾನೆ ನಮಗೆ ಅರ್ಥ ಆಗ್ತಾ ಇಲ್ಲ ಇವಾಗ. ಅದಕ್ಕೆ ಆದಷ್ಟು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಒಂದು ಸ್ವಲ್ಪ ಏನಾದರೂ ಒಂದು ನಮಗೆ ಪರ್ಮನೆಂಟ್ ಸೊಲ್ಯೂಷನ್ ಕೊಡಿ ಅಂತ ನಾವು ಕೇಳ್ಕೊತಾ ಇದ್ದೀವಿ. ಪೃಥ್ವಿ, ಇದು ಇಲ್ಲಿನ ಸ್ಥಳೀಯ ನಿವಾಸಿಗಳು ಹೇಳ್ತಾ ಇರೋದು. ಯಾಕಂದ್ರೆ ಈ ರೀತಿ ಪದೇ ಚಿರತೆ ಪ್ರತ್ಯಕ್ಷ ಆಗ್ತಾ ಇರೋದ್ರಿಂದ ಜನ ಓಡಾಡಬೇಕಾ ಅಥವಾ ಹೊರಗಡೆ ಬರ್ಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ಕೂಡ ಅವ್ರಿಗೆ ಒಂದ್ ಸ್ವಲ್ಪ ಆತಂಕ ಮತ್ತೆ ಭಯ ಕಾಡುತ್ತೆ. ಸೀನಿಯರ್ ಸಿಟಿಸನ್ಸ್ ಇದ್ದಾರೆ, ಮಕ್ಕಳಿದ್ದಾರೆ, ವಾಕಿಂಗ್ ಮಾಡೋದಕ್ಕೂ ಕೂಡ ಇಲ್ಲಿ ಹೊರಗಡೆ ಬರೋದಕ್ಕೆ ಭಯ ಪಡುವಂತ ಪರಿಸ್ಥಿತಿ ಇಲ್ಲಿ ಕಂಡು ಬರ್ತಾ ಇದೆ. ಪೃಥ್ವಿ, ಧನ್ಯವಾದ ಮುನಿರಾಜು ನಿಮ್ಮೆಲ್ಲ ಮಾಹಿತಿ. ನೀಟ್ ಸುಖಾಂತ್ಯ, ಈಗ ಸಂಪುಟ ಸರ್ಕಸ್ ಮುಹೂರ್ತ ಫಿಕ್ಸಾ, ಸಿಎಂಗೆ ಬುಲಾವ್ ಬಂತ, ಯಾರಿಗೆ ಸಿಗುತ್ತೆ ಚಾನ್ಸ್? ಆಕಾಂಕ್ಷಿಗಳಲ್ಲಿ ಟೆನ್ಷನ್. ಕ್ಯಾಬಿನೆಟ್ ಕ್ಲೈಮ್ಯಾಕ್ಸ್. ಕಳೆದ 8-9 ತಿಂಗಳಿಂದಲೂ ಕೂಡ ಸಚಿವ ಸಂಪುಟ ಪುನರ್ರಚನೆ ಆಗುತ್ತೆ ಅಂತ ಸಿದ್ದರಾಮಯ್ಯನವ್ರ ಗೌರ್ಮೆಂಟ್ ಇದ್ದಾಗ, ಈಗ DK ಶಿವಕುಮಾರ್ ಅವರು ಬಂದಾಗ ಸಂಪುಟ ವಿಸ್ತರಣೆ ಆಗುತ್ತೆ ಅಂತ ಕಾದಿದ್ದೇ ಬಂತು. 8-9 ತಿಂಗಳಿಂದ ಸತತವಾಗಿ ಕಾಯ್ತಾನೇ ಇದ್ದಾರೆ. ಸುಮಾರು 50ರಿಂದ 60 ಜನ ಶಾಸಕರು ಕಾಯ್ತಿರೋದು, ಒಬ್ರ ಇಬ್ರು ಅಲ್ಲ. ಯಾಕೆಂದ್ರೆ ಬಿಗ್ ಮ್ಯಾಂಡೇಟ್ ಸಿಕ್ಕಿರುವಂತದ್ದು ಕಾಂಗ್ರೆಸ್ಗೆ. ಸೊ ಹೀಗಾಗಿ ಸಹಜವಾಗಿ 2.5 ವರ್ಷಕ್ಕಾದ್ರೂ ಆಗುತ್ತೆ ಅನ್ಕೊಂಡ್ರು. ಆದ್ರೆ ಅಧಿಕಾರ ಹಂಚಿಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಗ್ಗಜಗ್ಗಾಟ ಆದಂತ ಹಿನ್ನೆಲೆಯಲ್ಲಿ ಅಲ್ಲಿ 6 ತಿಂಗಳು ಮುಗ್ದೋಯ್ತು. ಈಗ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಿ 2 ತಿಂಗಳು ಆಗ್ತಾ ಬರ್ತಾ ಇದೆ, ಇನ್ನೂ ಕೂಡ ಸಂಪುಟ ವಿಸ್ತರಣೆ ಅನ್ನುವಂಥದ್ದಾಗಿಲ್ಲ. ಮೊನ್ನೆ ಹೋಗಿದ್ರು DK ಶಿವಕುಮಾರ್, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಕೆಪಿಸಿಸಿ ಅಧ್ಯಕ್ಷ ಹರಿಪ್ರಸಾದ್ ಎಲ್ಲ. ಆದ್ರೂ ಕೂಡ ಆ ಒಂದು ಚರ್ಚೆ ಪೂರ್ಣವಾಗಿಲ್ಲ. ರಾಹುಲ್ ಗಾಂಧಿ ಜೊತೆ ಇನ್ನು ಚರ್ಚೆ ಆಗದಿರುವಂತ ಹಿನ್ನೆಲೆಯಲ್ಲಿ ಫೈನಲ್ ಆಗಬೇಕಾಗಿದೆ. ರಾಹುಲ್ ಗಾಂಧಿ ಜೊತೆ ಚರ್ಚೆಯ ನಿರೀಕ್ಷೆ ಇದೆ. ಈಗ ನೀಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಭಟನೆಗಳೆಲ್ಲ ಆಗ್ತಾ ಇತ್ತು, ಸಂಸತ್ನಲ್ಲೂ ಜೋರಾದ ಕಾವೇರಿದ ಚರ್ಚೆಗಳಾಗ್ತಾ ಇದ್ದಂತ ಹಿನ್ನೆಲೆಯಲ್ಲಿ ಇದಕ್ಕೆ ಸ್ವಲ್ಪ ಬ್ರೇಕ್ ಬಿದ್ದಿತ್ತು.
ಈಗ ಅದೆಲ್ಲವೂ ಕೂಡ ಸುಖಾಂತ್ಯ ಆಗಿರುವಂತ ಹಿನ್ನೆಲೆಯಲ್ಲಿ ಅಟ್ಲೀಸ್ಟ್ ಮುಂದಿನ ವಾರನಾದ್ರೂ ಸಚಿವರ ಲಿಸ್ಟ್ ಫೈನಲ್ ಆಗುತ್ತಾ? ಈಗಾಗಲೇ ಲಿಸ್ಟ್ ಕೊಟ್ಟು ಬಂದಿರುವಂತದ್ದು ಲೀಡರ್ಸ್ಗಳು. ರಾಹುಲ್ ಗಾಂಧಿ ಜೊತೆ ಚರ್ಚೆ ಮಾತ್ರ ಬಾಕಿ ಉಳಿದಿದೆ. ರಾಹುಲ್ ಬುಲಾವ್ ಬಂದ್ರೆ ಇವತ್ತೇ ದೆಹಲಿಗೆ ಹೋಗುವಂತ ಚಾನ್ಸಸ್ ಇದೆ. ಸಿದ್ದರಾಮಯ್ಯ ಅವ್ರದ್ದೊಂದು ಪಟ್ಟಿ ಇದೆ, ಡಿ ಕೆ ಶಿವಕುಮಾರ್ ಅವ್ರದ್ದೊಂದು ಪಟ್ಟಿ ಇದೆ, ಹೈಕಮಾಂಡ್ ಒಂದು ಪಟ್ಟಿ ಇದೆ, ಇನ್ನ ಹರಿಪ್ರಸಾದ್ ಅವರ ಸಲಹೆಯನ್ನ ಕೂಡ ಪಡ್ಕೊಳ್ಳಾಗುತ್ತೆ. ಇದ್ರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಪಡ್ಕೊಳ್ತಾ ಹೋಗೋಣ. ನಮ್ಮ ಪ್ರತಿನಿಧಿ ಕೃಷ್ಣ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಕೃಷ್ಣ, ಏನಾಗ್ಬೋದು, ಯಾವಾಗ ಆಗ್ಬೋದು ಅನ್ನುವಂತ ನಿರೀಕ್ಷೆಯಲ್ಲೇ ಕಾಯ್ತಾ ಇದ್ದಾರೆ ಪಾಪ ಶಾಸಕರುಗಳು. ಬಟ್ ಅದು ಇನ್ನೂ ಕೂಡ ಫೈನಲ್ ಆಗ್ತಾ ಇಲ್ಲ. ನೀಟ್ ವಿಚಾರ ಈಗ ಸುಖಾಂತ್ಯ ಆದಂತ ಹಿನ್ನೆಲೆಯಲ್ಲಿ ಈಗಲಾದ್ರೂ ಅವಕಾಶ ಸಿಗ್ಬೋದಾ ರಾಜ್ಯದ ನಾಯಕರಿಗೆ ರಾಹುಲ್ ಗಾಂಧಿಯಿಂದ? ಪೃಥ್ವಿರಾಜ್, ಅನಿವಾರ್ಯವಾಗಿ ಈಗ ಸಂಪುಟ ವಿಸ್ತರಣೆ ಮಾಡಬೇಕಾದಂತ ಒಂದು ಪರಿಸ್ಥಿತಿಯಲ್ಲಿ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಬಂದಿರುವಂತದ್ದು. ಯಾಕಂದ್ರೆ ಆಗಸ್ಟ್ 13ನೇ ತಾರೀಕಿಂದನೇ ಈಗ ವಿಧಾನಸಭೆ ಅಧಿವೇಶನವನ್ನ ಸರ್ಕಾರ ಕರೆದಿದೆ. ಅಧಿವೇಶನಕ್ಕೆ ಎಲ್ಲಾ ಸಚಿವರುಗಳು ಕೂಡ ಕಂಪ್ಲೀಟ್ ಆಗಿರ್ಬೇಕಾಗತ್ತೆ, ಮತ್ತೆ ಎಲ್ಲಾ ರೀತಿಯಂತ ಸಿದ್ಧತೆಯನ್ನು ಕೂಡ ಮಾಡ್ಕೊಳ್ಬೇಕಾಗತ್ತೆ. ಮತ್ತೆ ಸಂಪುಟದಲ್ಲಿ ಯಾರೆಲ್ಲ ಸೇರ್ಕೊಳ್ತಾರೆ ಅವರು ಕೂಡ ಇಲಾಖೆ ಬಗ್ಗೆ ಕೂಡ ಎಲ್ಲ ಒಂದಷ್ಟು ಮಾಹಿತಿಯನ್ನು ಕೂಡ ತಿಳ್ಕೊಳ್ಬೇಕಾಗತ್ತೆ. ಯಾಕಂದ್ರೆ ಅಸೆಂಬ್ಲಿ ಅಂದ ಕೂಡಲೇ ವಿರೋಧ ಪಕ್ಷದವರು ಕೂಡ ಅಟ್ಯಾಕ್ ಅನ್ನ ಮಾಡ್ತಾರೆ ಸರ್ಕಾರದ ಮೇಲೆ, ಆಗ ಆನ್ಸರ್ ಕೂಡ ಮಾಡ್ಬೇಕಾಗತ್ತೆ. ಆ ಕಾರಣಕ್ಕೋಸ್ಕರವಾಗಿನೇ ಈಗ ಮುಖ್ಯಮಂತ್ರಿಗಳು ತುರ್ತಾಗಿ ದೆಹಲಿಗೆ ಹೋಗೋದ್ರ ಮುಖಾಂತರವಾಗಿ ನಾಳೆ ಮಧ್ಯಾಹ್ನ ಡಿ ಕೆ ಶಿವಕುಮಾರ್ ಅವರು, ಮುಖ್ಯಮಂತ್ರಿಗಳು ಮತ್ತೆ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಮತ್ತೆ ಕೆಪಿಸಿಸಿ ಅಧ್ಯಕ್ಷರಾಗಿರ್ತಕ್ಕಂಥ ಬಿ ಕೆ ಹರಿಪ್ರಸಾದ್ ಮೂವರು ಕೂಡ ವಿಶೇಷ ವಿಮಾನದ ಮುಖಾಂತರವಾಗಿ ದೆಹಲಿಗೆ ಹೋಗ್ತಾ ಇರುವಂತದ್ದು. ನಾಳೆ ಸಂಜೆ ರಾಜ್ಯದ ಸಂಸದರು ಮತ್ತೆ ರಾಜ್ಯಸಭೆ ಸದಸ್ಯರ ಜೊತೆಗೂ ಕೂಡ ಸಭೆಯನ್ನು ಕೂಡ ನಿಗದಿಯನ್ನ ಮಾಡಿದ್ದಾರೆ. ರಾಜ್ಯದಲ್ಲಿ ಯಾವೆಲ್ಲ ವಿಚಾರಗಳ ಬಗ್ಗೆ ಲೋಕಸಭೆಯಲ್ಲಿ ಚರ್ಚೆ ಮಾಡಬೇಕು, ಅನುದಾನ ವಿಚಾರ ಮತ್ತದ ವಿಚಾರಗಳ ಬಗ್ಗೆ ಕೂಡ ಅಲ್ಲಿ ಔತಣಕೂಟದಲ್ಲಿ ಚರ್ಚೆ ಮಾಡುವಂತದ್ದು. ಮಂಗಳವಾರ ದಿನ ಎಲ್ಲ ಒಂದ್ ಕಡೆ ರಾಹುಲ್ ಗಾಂಧಿ ಮತ್ತೆ ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಜೊತೆಗೆ ಚರ್ಚೆ ಮಾಡೋದ್ರ ಮುಖಾಂತರವಾಗಿ ಅಂತಿಮವಾಗಿ ಒಂದು ಸಂಪುಟ ವಿಸ್ತರಣೆ ಬಗ್ಗೆ ಒಂದು ಸ್ಪಷ್ಟವಾದಂತ ನಿಲುವನ್ನ ತೆಗೆದುಕೊಳ್ಳುವಂತ ಕೂಡ ಈಗಾಗಲೇ ಡಿ ಕೆ ಶಿವಕುಮಾರ್ ಮುಂದಾಗಿರುವಂತದ್ದು. ಇದೇ ಒಂದು ಕೊನೆಯ ಭೇಟಿ ಒಂದು ಸಚಿವ ಸಂಪುಟ ವಿಸ್ತರಣೆ ಗೊಂದಲದ ಕ್ಲೈಮ್ಯಾಕ್ಸ್ ಹಂತಕ್ಕೆ ಕ್ಲೈಮ್ಯಾಕ್ಸ್ ಅಂತ ಹೇಳ್ಬೋದು. ಯಾಕಂದ್ರೆ ಇನ್ನು ಮುಂದೆ ಯಾವುದೇ ಅಲ್ವಾ ಕೃಷ್ಣ ಇರೋದು? ಅಧಿವೇಶನ 6ನೇ ತಾರೀಕು ಅಂತ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ರಲ್ಲ, ಹಂಗಾದ್ರೆ ಇನ್ನು ಉಳಿದಿರುವಂತ ನೆಕ್ಸ್ಟ್ ವೀಕ್ ಒಳಗಡೆ ಮಾಡಿದ್ರೆ ಮಾಡ್ಬೇಕು, ಇಲ್ಲಾಂದ್ರೆ ಅಧಿವೇಶನ ಆದ್ಮೇಲೆ ಮಾಡ್ಬೇಕಾಗತ್ತೆ ಅಂತ ಕಾಣಿಸುತ್ತೆ. 6ರಿಂದ 13ವರೆಗೂ ಮಾತ್ರ ಅಧಿವೇಶನ ಇದೆ ಅಂತ ಕಾಣಿಸುತ್ತೆ ಇಲ್ಲಿ. ಪೃಥ್ವಿರಾಜ್, ಇವಾಗಷ್ಟೇ ಬೆಂಗಳೂರಲ್ಲಿ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಸ್ಪಷ್ಟಪಡಿಸಿದ್ದಾರೆ, ಆಗಸ್ಟ್ 13ನೇ ತಾರೀಕಿಂದ ಅಧಿವೇಶನವನ್ನ ಶುರು ಮಾಡ್ತೀವಿ ಅನ್ನುವಂಥದ್ದು. ಮತ್ತೆ 13 ಮತ್ತೆ 14ನೇ ತಾರೀಕು ಏನು ಅಧಿವೇಶನ ಕೂಡ ನಡೆಯುತ್ತೆ. 15ನೇ ತಾರೀಕು ಸ್ವಾತಂತ್ರ್ಯ ದಿನಾಚರಣೆ ಇದೆ. ಅದಾದ ಬಳಿಕವಾಗಿ 10 ದಿನಗಳ ಕಾಲ ಅಧಿವೇಶನ ನಡೆಯುತ್ತೆ ಅನ್ನೋ ಮಾತನ್ನ ಡಿ ಕೆ ಶಿವಕುಮಾರ್ ಕೂಡ ಸ್ಪಷ್ಟನೆ ಕೊಟ್ಟಿದ್ದಾರೆ. ಈಗಾಗಲೇ ನೀವು ಹೇಳ್ತಾ ಇದ್ರೆ ಆಗಸ್ಟ್ 6ನೇ ತಾರೀಕು ಅನ್ನೋದು ಬರೀ ಅದು ಚರ್ಚೆ ಮಾತ್ರ ಇತ್ತು. ಈಗ ಮುಖ್ಯಮಂತ್ರಿಗಳೇ ಸ್ಪಷ್ಟಪಡಿಸಿರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಆಗಸ್ಟ್ 13ನೇ ತಾರೀಕಿಂದ ಈಗ ಅಧಿವೇಶನ ಕೂಡ ಶುರುವಾಗ್ತಾ ಇದೆ. ಅಧಿವೇಶನಕ್ಕೆ ಸರ್ಕಾರ ಎಲ್ಲಾ ರೀತಿಯಿಂದ ಸನ್ನದ್ಧವಾಗಬೇಕಾಗುತ್ತೆ. ಒಂದ್ ಕಡೆ ಬರ ಇದೆ, ಮತ್ತೊಂದ್ ಕಡೆ ಸಾಕಷ್ಟು ಸಮಸ್ಯೆಗಳಿದಾವೆ, ಮತ್ತೆ ಇಲಾಖೆಗಳು ಕೂಡ ಸಾಕಷ್ಟು ಸಮಸ್ಯೆಗಳಿರುವಂತದ್ದು. ಹೊಸದಾಗಿ ಬಂದಂತ ಮಂತ್ರಿಗಳು ಕೂಡ ಇಲಾಖೆ ಬಗ್ಗೆ ತಿಳ್ಕೊಬೇಕಾದ್ರೆ ಕನಿಷ್ಠ 1 ತಿಂಗಳು ಕೂಡ ಟೈಮ್ ಬೇಕು. ಆದ್ರೆ ಈಗ ಸಂಪುಟ ವಿಸ್ತರಣೆಯನ್ನ ಮಾಡಿದ್ರೆ ಕೇವಲವಾಗಿ 1 ವಾರಗಳು ಮಾತ್ರ ಉಳ್ಕೊಳ್ಳುತ್ತೆ. 1 ವಾರಗಳಲ್ಲಿ ಹೊಸ ಸಚಿವರುಗಳು ಆ ಒಂದು ಇಲಾಖೆ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ಕೂಡ ತಿಳ್ಕೊಳ್ಬೇಕಾಗತ್ತೆ, ಪಿಕಪ್ ಕೂಡ ಆಗ್ಬೇಕಾಗತ್ತೆ. ಆ ಕಾರಣಕ್ಕೋಸ್ಕರವಾಗಿನೇ ಮುಖ್ಯಮಂತ್ರಿಗಳು ಈಗ ಅನಿವಾರ್ಯವಾಗಿ ಸಂಪುಟ ವಿಸ್ತರಣೆಯನ್ನ ಮಾಡಬೇಕು ಅನ್ನೋ ಒಂದು ಮನಸ್ಥಿತಿಗೆ ಬಂದಿದ್ದಾರೆ. ನಾಳೆ ಮಧ್ಯಾಹ್ನ ದೆಹಲಿಗೆ ಹೋಗ್ತಾ ಇದ್ದಾರೆ. ರಾಹುಲ್ ಗಾಂಧಿ ಅವರು ಮತ್ತೆ ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಜೊತೆಗೆ ಮಂಗಳವಾರ ಸಭೆ ಕೂಡ ನಿಗದಿಯಾಗಿರುವಂತಹ ಸಂಪುಟ ವಿಸ್ತರಣೆ ಬಗ್ಗೆ. ಅಂತಿಮವಾಗಿ ಮಂಗಳವಾರ ಸಂಜೆನೆ ಎಲ್ಲ ಒಂದ್ ಕಡೆ ಸಂಪುಟ ವಿಸ್ತರಣೆಗೆ ಸಂಬಂಧಪಟ್ಟಂತೆ ಒಂದು ಪಟ್ಟಿಯನ್ನ ಅಂತಿಮಗೊಳಿಸೋದ್ರ ಮುಖಾಂತರವಾಗಿ ಬುಧವಾರ ಅಥವಾ ಗುರುವಾರ ರಾಜ್ಯದಲ್ಲಿ ನೂತನ ಸಚಿವರ ಪದಗ್ರಹಣ ಕಾರ್ಯಕ್ರಮವನ್ನು ಮಾಡೋದ್ರ ಮುಖಾಂತರವಾಗಿ ಇನ್ನು ಉಳಿದಿರ್ತಕ್ಕಂಥ 1 ವಾರಗಳಲ್ಲಿ ಏನಿದೆ ಅಧಿವೇಶನ ಆರಂಭಕ್ಕೂ ಮುಂಚಿತವಾಗಿ ಒಂದು 7-8 ದಿನಗಳ ಟೈಮ್ ಸಿಗುತ್ತೆ. ಅಂತ ಸಂದರ್ಭದಲ್ಲಿ ಒಂದಷ್ಟು ಹಿರಿಯ ಹೊಸದಾಗಿ ಬಂದಂತ ಸಚಿವರುಗಳಿಗೆ ಮುಖ್ಯಮಂತ್ರಿಗಳು ಸಭೆಯನ್ನ ಮಾಡೋದ್ರ ಮುಖಾಂತರವಾಗಿ ಈ ರೀತಿಯಾಗಿ ಅಧಿವೇಶನಕ್ಕೆ ಸಜ್ಜಾಗಿ ಅನ್ನೋ ಸಂದೇಶವನ್ನು ಕೂಡ ಮುಂದಾಗಿರ್ತಕ್ಕಂಥದ್ದು. ಹಾಗಾಗಿನೇ ನಾಳಿನ ಮುಖ್ಯಮಂತ್ರಿಗಳು ಮತ್ತೆ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಅವರ ದೆಹಲಿ ಪ್ರವಾಸ ಅತ್ಯಂತ ಮಹತ್ವನ ಪಡ್ಕೊಂಡಿದೆ. ಈಗಾಗಲೇ ಸಾಕಷ್ಟು ಜನ ಆಕಾಂಕ್ಷಿಗಳು ಬಹಳಷ್ಟು ನಿರೀಕ್ಷೆಯಲ್ಲಿದ್ದಾರೆ, ನಾವು ಮಂತ್ರಿ ಆಗ್ತೀವಿ ಅನ್ನೋಂಥದ್ದು. ಇನ್ನು ಕೇವಲವಾಗಿ 20 ತಿಂಗಳು ಮಾತ್ರ ಅಧಿಕಾರ ಇರುವಂತಹ ಸಂದರ್ಭದಲ್ಲಿ ಯಾರಿಗೆಲ್ಲ ಚಾನ್ಸಸ್ ಸಿಗುತ್ತೆ ಅನ್ನುವಂಥದ್ದು ಈಗಿರ್ತಕ್ಕಂಥ ಕುತೂಹಲ. ಪೃಥ್ವಿರಾಜ್, ಇಲ್ಲಿ ಪ್ರಮುಖವಾಗಿ ರಾಜ್ಯ ನಾಯಕರಿಂದ ಒಮ್ಮತದ ಒಂದು ಪಟ್ಟಿ ರೆಡಿ ಆಗಿದೆಯಾ ಕೃಷ್ಣ? ಯಾಕೆಂದ್ರೆ ಡಿ ಕೆ ಶಿವಕುಮಾರ್, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು, ಕೆಪಿಸಿಸಿ ಅಧ್ಯಕ್ಷ ಬಿ ಕೆ ಹರಿಪ್ರಸಾದ್ ಅವರೆಲ್ಲ ಒಂದೇ ಫ್ಲೈಟ್ ಅಲ್ಲಿ ಹೋಗಿದ್ರು. ಮೊನ್ನೆ ಹೋದಂತ ಸಂದರ್ಭದಲ್ಲಿ ಒಂದು ಪಟ್ಟಿಯನ್ನ ಕೂಡ ತಗೊಂಡೋಗಿದ್ರು ಡಿ ಕೆ ಶಿವಕುಮಾರ್ ಅವರು, ಅದು ಕೂಡ ಕಾಣಿಸ್ತಾ ಇತ್ತು. ರಾಜ್ಯದ ನಾಯಕರಿಂದ ಒಮ್ಮತ ಮೂಡಿದೆ, ಆದರೆ ರಾಹುಲ್ ಗಾಂಧಿ ಅವರು ಹಿರಿಯರು, ಕಿರಿಯರು, ಮಹಿಳೆಯರು ಈ ರೀತಿಯಾಗಿ ಪ್ರಮುಖವಾಗಿ ಪಾರ್ಟಿಷನ್ ಮಾಡಿ ಅಂತವ್ರಿಗೆ ಆದ್ಯತೆ ಕೊಡಬೇಕು ಅನ್ನುವಂತ ಕಾರಣಕ್ಕೋಸ್ಕರ ಹೋಲ್ಡ್ ಆಗಿತ್ತೇನೋ?
ಖಂಡಿತವಾಗ್ಲೂ ಪೃಥ್ವಿರಾಜ್, ಈಗ ರಾಹುಲ್ ಗಾಂಧಿ ಅವ್ರ ಮನಸ್ಸಲ್ಲಿರುವಂತದ್ದು ಯುವಕರಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಆದ್ಯತೆಯನ್ನ ಕೊಡಬೇಕು ಅನ್ನುವಂಥದ್ದು. ಹಾಗಾಗಿನೇ ಈಗ 20 ಸ್ಥಾನಗಳಲ್ಲಿ ರಾಹುಲ್ ಗಾಂಧಿ ಅವರು ಹೇಳಿರುವಂತದ್ದು ಕೇವಲವಾಗಿ ಹಿರಿಯರಿಗೆ 4 ಸ್ಥಾನ, ಇನ್ನು ಉಳಿದಿರ್ತಕ್ಕಂತ 16 ಸ್ಥಾನವನ್ನು ಕೂಡ ಏನು ಯುವಕರಿಗೆ ಕೊಡಬೇಕು ನಿಟ್ಟಿನಲ್ಲಿ ರಾಹುಲ್ ಗಾಂಧಿ ಅವರು ಸೂಚನೆಯನ್ನು ಕೊಟ್ಟಿದ್ದಾರೆ. ಇದೇ ಒಂದು ನಿಲುವು ಈಗ ರಾಜ್ಯ ನಾಯಕರಿಗೆ ಸಂಕಷ್ಟ ತಂದೊಡ್ಡಿರುವಂತದ್ದು. ಯಾಕಂದ್ರೆ ಈಗಾಗಲೇ ಹಿರಿಯ ಶಾಸಕರೆಲ್ಲರೂ ಕೂಡ ಸಿದ್ದರಾಮಯ್ಯ ಜೊತೆ ಇದ್ದಂತ ಶಾಸಕರೆಲ್ಲರೂ ಕೂಡ ಗೆದ್ದಂತವ್ರು ಈಗ ಮಂತ್ರಿ ಆಗ್ಬೇಕಂತ ಕನಸನ್ನ ಕಾಣ್ತಾ ಇದ್ದಾರೆ. ಒಂದ್ ವೇಳೆ ಏನಾದ್ರೂ ಈಗ ಅವಕಾಶ ಸಿಕ್ಕಿಲ್ಲ ಅಂತಂದ್ರೆ ಬರ್ತಕ್ಕಂತ 2022 ವಿಧಾನಸಭೆ ಚುನಾವಣೆ ಏನ್ ಬೇಕಾದ್ರೂ ಕೂಡ ಆಗ್ಬೋದು. ಮತ್ತೊಂದ್ ಕಡೆ ಅವ್ರ ಮಂತ್ರಿ ಕೂಡ ಆಗೋದಕ್ಕೆ ಚಾನ್ಸಸ್ ಕೂಡ ಇರೋದಿಲ್ಲ ಅವರ ಸೀನಿಯರಿಟಿ ಆಧಾರದ ಮೇಲೆ. ಹೀಗಿರ್ತಕ್ಕಂಥ ಸಂದರ್ಭದಲ್ಲೇ ನಮಗೆ ಮಂತ್ರಿ ಆಗ್ಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ಹಿರಿಯರು ಈಗ ಒಂದಷ್ಟು ತೊಟ್ಟಿರುವಂತದ್ದು. ಹಾಗಾಗಿ ಸಾಕಷ್ಟು ಮಹತ್ವನ ಪಡ್ಕೊಂಡಿದೆ. ಈಗಾಗಲೇ ಒಂದ್ ಕಡೆಗೆ ಸಿದ್ದರಾಮಯ್ಯ, ಮತ್ತೊಂದ್ ಕಡೆ ಡಿ.ಕೆ. ಶಿವಕುಮಾರ್ ಕೂಡ ಪ್ರತ್ಯೇಕ ಪಟ್ಟಿಯನ್ನು ಕೂಡ ರೆಡಿ ಮಾಡ್ಕೊಂಡಿದ್ರು. ಅಂತಿಮವಾಗಿ ಈಗ ರಾಹುಲ್ ಗಾಂಧಿ ಅವರ ಸೂಚನೆ ಬಳಿಕವಾಗಿ ಒಂದು ಪಟ್ಟಿಯನ್ನ ರೆಡಿ ಮಾಡ್ಕೊಂಡಿದ್ದಾರೆ. ಆ ಒಂದು ಪಟ್ಟಿಯನ್ನೇ ನಾಳೆ ಈಗ ತೆಗೆದುಕೊಂಡು ಹೋಗ್ತಿರುವಂತದ್ದು. ಆ ಒಂದು ಪಟ್ಟಿಗೆ ಏನಾದ್ರೂ ರಾಹುಲ್ ಗಾಂಧಿ ಅವರು ಅಂತಿಮವಾಗಿ ಮುದ್ರೆಯನ್ನು ಒತ್ತದೇ ಆದಲ್ಲಿ ಅದೇ ಒಂದು ಪಟ್ಟಿ ಅಂತಿಮಗೊಳ್ಳೋದ್ರ ಮುಖಾಂತರವಾಗಿ ಗುರುವಾರ ಅಥವಾ ಬುಧವಾರ ಸಂಪುಟ ವಿಸ್ತರಣೆ ಆಗುವಂತದ್ದು ಬಹುತೇಕವಾಗಿ ನಿಶ್ಚಯ ಆಗಿರುವಂತದ್ದು. ಪೃಥ್ವಿರಾಜ್, ಓಕೆ, ಧನ್ಯವಾದ ಕೃಷ್ಣ ನಿಮ್ಮೆಲ್ಲ ಮಾಹಿತಿಗಾಗಿ. ರಾಜ್ಯದಲ್ಲಿ ಡ್ರಗ್ಸ್ ಸಪ್ಲೈ ಜಾಸ್ತಿ ಆಗ್ತಿದೆ. ಎಸ್ಪೆಷಲಿ ಈಗ ಆಂಬ್ಯುಲೆನ್ಸ್ ನಲ್ಲೂ ಕೂಡ ಡ್ರಗ್ಸ್ ಸಪ್ಲೈ ಮಾಡಲಾಗ್ತಾ ಇತ್ತು. ಆಂಬ್ಯುಲೆನ್ಸ್ ಡ್ರೈವರ್ ಏನಿದ್ದಾನೆ, ಆಂಬ್ಯುಲೆನ್ಸ್ ನಲ್ಲಿ ಡ್ರಗ್ಸ್ ಅನ್ನ ಸಪ್ಲೈ ಮಾಡ್ತಾ ಇದ್ದ. ದಕ್ಷಿಣ ಕನ್ನಡದ ಬೆಳ್ತಂಗಡಿಯ ಬಾಬಾ ಆಂಬ್ಯುಲೆನ್ಸ್ ಚಾಲಕ ಡ್ರಗ್ಸ್ ಸಾಗಾಟ ಮಾಡ್ತಾ ಇದ್ದಿದ್ದು. ಡ್ರಗ್ಸ್ ಸಾಗಾಟ ಕೇಸಲ್ಲಿ ಆಂಬ್ಯುಲೆನ್ಸ್ ಡ್ರೈವರ್ ಜಲೀಲ್ಗೆ ಶೋಧ ಕಾರ್ಯ ನಡೆಸಲಾಗ್ತಾ ಇದೆ. ಇತ್ತೀಚೆಗೆ ಬಾಗಲಕೋಟೆಯಲ್ಲಿ 1 ಕೋಟಿಯ ಡ್ರಗ್ಸ್ ಅನ್ನ ಸೀಸ್ ಮಾಡಿದ್ರು ಪೊಲೀಸರು. ಡ್ರಗ್ಸ್ ಸೀಸ್ ಮಾಡ್ತಾ ಇದ್ರು ಮಂಗಳೂರು ಪೊಲೀಸರು. ಪ್ರಕರಣ ಸಂಬಂಧ 3 ಬಂಧಿಸಿದ್ರು, ತನಿಖೆ ನಡೆಸ್ತಾ ಇದ್ರು. ಆ ಸಂದರ್ಭದಲ್ಲಿ ಪ್ರಕರಣದ 4ನೇ ಆರೋಪಿಯಾಗಿದ್ದಾನೆ ಈ ಒಂದು ಆಂಬ್ಯುಲೆನ್ಸ್ ಚಾಲಕ ಜಲೀಲ್. ಪ್ರಕರಣದ 4ನೇ ಆರೋಪಿ ಆಂಬ್ಯುಲೆನ್ಸ್ ಡ್ರೈವರ್ ಜಲೀಲ್. ದಕ್ಷಿಣ ಕನ್ನಡ ಜಿಲ್ಲೆಗೆ ಡ್ರಗ್ಸ್ ಸಪ್ಲೈ ಮಾಡ್ತಾ ಇದ್ದ ಈತ ಅನ್ನುವಂಥ ಮಾಹಿತಿ ಲಭ್ಯ ಆಗಿದೆ. ಆಂಬ್ಯುಲೆನ್ಸ್ ಜೊತೆಗೆ ಪರಾರಿಯಾಗಿರುವ ಜಲೀಲ್ಗೆ ಶೋಧ ಕಾರ್ಯ ಮುಂದುವರೆದಿದೆ. ಸಮಾಜ ಸೇವೆಯ ಹೆಸರಲ್ಲಿ ಈತ ಆಂಬ್ಯುಲೆನ್ಸ್ ಅನ್ನ ಓಡಿಸ್ತಾ ಇದ್ದ. ಸಮಾಜ ಸೇವೆ ಮಾಡ್ತಾ ಇದ್ದೀನಿ, ಜೀವ ಉಳಿಸೋ ಕೆಲಸ ಮಾಡ್ತಾ ಇದ್ದೀನಿ ಅಂತ ಹೇಳ್ಕೊಂಡು ಬಿಂಬಿಸ್ಕೊಂಡು ಬರ್ತಾ ಇದ್ದ. ಆದ್ರೆ ಅದೇ ಆಂಬ್ಯುಲೆನ್ಸ್ ನಲ್ಲಿ ಡ್ರಗ್ಸ್ ಸಾಗಿಸ್ತಾ ಇದ್ದ ಜಲೀಲ್. ಅಲ್ತಾಫ್ ಹಾಗೂ ಮುಸ್ತಾಫಾ ಜೊತೆಗೆ ಈತ ಡ್ರಗ್ಸ್ ವ್ಯವಹಾರವನ್ನ ಹೊಂದಿದ್ದಂತೆ. ಮಂಗಳೂರು ಭಾಗದಲ್ಲಿ ಡ್ರಗ್ಸ್ ಅನ್ನ ಸಪ್ಲೈ ಮಾಡ್ತಾ ಇದ್ದಂಥದ್ರಲ್ಲಿ ಈತನೂ ಕೂಡ ಒಬ್ಬ. ಅದ್ರ ಜೊತೆಗೆ ಆಂಬ್ಯುಲೆನ್ಸ್ ಅಂದ ತಕ್ಷಣ ಪೊಲೀಸರು ಆದಷ್ಟು ಚೆಕಿಂಗ್ಸ್ ಅನ್ನೆಲ್ಲ ಜಾಸ್ತಿ ಮಾಡೋಕ್ ಹೋಗೋದಿಲ್ಲ. ಎಮರ್ಜೆನ್ಸಿ ಕೇಸಸ್ ಇರುತ್ತೆ, ಸೈರನ್ ಹಾಕೊಂಡು ಹೋಗ್ತಾ ಇದ್ದಾರೆ ಅಂತ ಹೇಳ್ಕೊಂಡು ದಾರಿಯನ್ನ ಕ್ಲಿಯರ್ ಮಾಡಿಕೊಟ್ಬಿಡ್ತಾರೆ. ಮತ್ತೆ ಆಂಬ್ಯುಲೆನ್ಸ್ ನನ್ನ ತಡೆ ನಿಲ್ಲಿಸಿ ಅಲ್ಲಿ ಪರಿಶೀಲನೆ ಮಾಡುವಂಥದ್ದು ಬಹಳ ಕಮ್ಮಿ. ಹಾಗಾಗಿ ಈತ ಏನ್ ಮಾಡ್ತಾರೆ, ಆಂಬ್ಯುಲೆನ್ಸ್ ಚಾಲಕನಾಗಿ ಆಂಬ್ಯುಲೆನ್ಸ್ ನಲ್ಲೇ ಇದ್ದು ಆತ ಆಂಬ್ಯುಲೆನ್ಸ್ ಮೂಲಕನೇ ಸಾಕಷ್ಟು ಭಾಗಗಳಿಗೆ ಈ ಒಂದು ಡ್ರಗ್ಸ್ ಗಳನ್ನ ಸಪ್ಲೈ ಮಾಡ್ತಾ ಇದ್ದ ಅನ್ನುವಂಥದ್ದು ಈಗ ಬೆಳಕಿಗೆ ಬಂದಿದೆ. 1 ಕೋಟಿ ಡ್ರಗ್ಸ್ ಅನ್ನ ಪೊಲೀಸರು ಜಪ್ತಿ ಮಾಡಿದಂತಹ ಸಂದರ್ಭದಲ್ಲಿ ಈ ವಿಚಾರ ಬೆಳಕಿಗೆ ಬಂದಿದೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಕಿಶನ್ ಶೆಟ್ಟಿ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ರೆ ಕಿಶನ್ ಶೆಟ್ಟಿ, ಈ ಜಲೀಲ್ ಮೂಲತಃ ಎಲ್ಲಿ ಅವನು, ಯಾವ ರೀತಿ ಈ ಒಂದು ಡ್ರಗ್ಸ್ ಸಪ್ಲೈ ಮಾಡ್ತಾ ಇದ್ದ, ಮತ್ತೆ ಎಷ್ಟು ವರ್ಷಗಳಿಂದ ಈತ ಆಂಬ್ಯುಲೆನ್ಸ್ ಡ್ರೈವರ್ ಆಗಿ ಕೆಲಸ ಮಾಡ್ತಾ ಇದ್ದ? ಧನುಶ್ರೀ, ಕಳೆದ 16 ವರ್ಷಗಳಿಂದ ಈ ಜಲೀಲ್ ಬೆಳ್ತಂಗಡಿ ಭಾಗದಲ್ಲಿ ಆಂಬ್ಯುಲೆನ್ಸ್ ಚಾಲಕನಾಗಿ ಹೆಸರನ್ನು ಗಳಿಸಿದ. ಬಾಬಾ ಆಂಬ್ಯುಲೆನ್ಸ್ ಅಂತ ಹೇಳಿದ್ರೆ ಬೆಳ್ತಂಗಡಿಯಲ್ಲಿ ಜನಜನಿತವಾದಂತಹ ಹೆಸರು. ಯಾಕಂದ್ರೆ ಅಷ್ಟರ ವೇಗದಲ್ಲಿ ಆಂಬ್ಯುಲೆನ್ಸ್ ಓಡಿಸಿನಲ್ಲಿ ಪರಿಣಿತನಾಗಿದ್ದ. ಅತ್ಯಂತ ತುರ್ತಾಗಿ ಅಥವಾ ಅರ್ಜೆಂಟ್ ಆಗಿ ಮಂಗಳೂರು ಆಸ್ಪತ್ರೆಗೆ ಹೋಗ್ಬೇಕಂತ ಹೇಳಿದ್ರೆ ಎಲ್ಲರೂ ಕೂಡ ಈ ಬಾಬಾ ಆಂಬ್ಯುಲೆನ್ಸ್ ನ ಜಲೀಲನ್ನೇ ಕರೆ ಮಾಡ್ತಾ ಇದ್ರು. ಅಷ್ಟರ ಮಟ್ಟಿಗೆ ಪ್ರಸಿದ್ಧಿಯನ್ನು ಹೊಂದಿದ್ದ. ಜೊತೆಗೆ ಉಚಿತ ಸೇವೆಯನ್ನು ಕೂಡ ಕೊಡ್ತಾ ಇದ್ದ. ಒಂದು ರೀತಿಯಾಗಿ ಒಳ್ಳೆಯವನಾಗಿ ಒಳ್ಳೆಯ ರೀತಿ ಬಿಂಬಿತನಾಗಿದ್ದ ಇಡೀ ಸಮಾಜದಲ್ಲಿ. ಆದ್ರೆ ಇದೀಗ ಆತನ ನಿಜ ಬಣ್ಣ ಬಯಲಾಗಿದೆ. ಈಗ ಬೆಳ್ತಂಗಡಿ ಜನತೆ ಒಂದು ಅಕ್ಷರದಲ್ಲಿ ಬೆಚ್ಚಿ ಬಿದ್ದಿದ್ದಾರೆ ಅಂತ ಹೇಳ್ಬೋದು. ಇತ್ತೀಚೆಗಷ್ಟೇ ಮಂಗಳೂರಿನ ಪೊಲೀಸರು ಬಾಗಲಕೋಟೆಯಲ್ಲಿ ಸುಮಾರು 5 ಕೋಟಿ ರೂಪಾಯಿ ಮೌಲ್ಯದ ಡ್ರಗ್ಸ್ ಅನ್ನ ವಶಪಡಿಸಿಕೊಂಡಿದ್ರು. ಅದು ದೆಹಲಿಯಿಂದ ತಂದಂತಹ ಡ್ರಗ್ಸ್ ಮತ್ತು ಮಂಗಳೂರಿನ ವಿವಿಧ ಕಾಲೇಜುಗಳಿಗೆ, ಇಡೀ ಜಿಲ್ಲೆಯಲ್ಲಿ ವಿದ್ಯಾರ್ಥಿಗಳಿಗೆ, ಯುವ ಸಮುದಾಯಕ್ಕೆ ಗುರಿಯಾಗಿಸಿಕೊಂಡು ಕೊಡಬೇಕಾದಂತಹ ಡ್ರಗ್ಸ್ ಅದು. ಸುಮಾರು 3 ಮಂದಿಯನ್ನ ಅರೆಸ್ಟ್ ಮಾಡಿದ್ರು. ಒಬ್ಬ ಬಂಗಾಡಿಯವ ಮೊಹಮ್ಮದ್ ಅಲ್ತಾಫ್ ಅಂತೇಳಿ, ಮತ್ತೊಬ್ಬ ಇಂದಬೆಟ್ನವ ಮೊಹಮ್ಮದ್ ಮುಸ್ತಾಫಾ ಅಂತೇಳಿ, ಜೊತೆಗೆ ಇನ್ನೊಬ್ಬ, ಒಟ್ಟು 3 ಮಂದಿಯನ್ನ ಅರೆಸ್ಟ್ ಮಾಡಿದ್ರು. ಪ್ರಕರಣದ ತನಿಖೆಯನ್ನ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಪೊಲೀಸರಿಗೆ 4ನೇ ಹೆಸರು ಕೇಳಿ ಬಂದಿರುವಂತದ್ದು. ಅದು ಬಾಬಾ ಆಂಬ್ಯುಲೆನ್ಸ್ ನ ಜಲೀಲ್ ಎಂಬಾತನ ಹೆಸರು. ಹಾಗಾಗಿ ಆತನ ಪತ್ತೆಗೆ ಪೊಲೀಸರೀಗ ಬಲೆ ಬೀಸಿದ್ದಾರೆ. ಜೊತೆಗೆ ಆತ ತನ್ನ ಆಂಬ್ಯುಲೆನ್ಸ್ ನಲ್ಲಿ ಮಂಗಳೂರಿನ ಹಲವು ಭಾಗಕ್ಕೆ ಮತ್ತು ಬೆಳ್ತಂಗಡಿಯ ಹಲವು ಭಾಗಕ್ಕೆ ಡ್ರಗ್ಸ್ ಅನ್ನ ಈತನೇ ಸಪ್ಲೈ ಮಾಡ್ತಾ ಇದೆ ಎಂಬ ಖಚಿತ ಮಾಹಿತಿ ಸದ್ಯಕ್ಕೆ ಪೊಲೀಸರಿಗೆ ಲಭ್ಯ ಆಗ್ತಾ ಇದೆ.
ಯಾವಾಗ ಆ 3 ಮಂದಿ ಅರೆಸ್ಟ್ ಆಯ್ದ್ರು ಅದೇ ದಿನ ತನ್ನ ಮೊಬೈಲ್ ಅನ್ನ ಸ್ವಿಚ್ ಆಫ್ ಮಾಡಿಕೊಂಡು ಆಂಬ್ಯುಲೆನ್ಸ್ ಜೊತೆಗೆ ಈ ಜಲೀಲ್ ಪರಾರಿಯಾಗಿದ್ದಾನೆ, ನಾಪತ್ತೆಯಾಗಿದ್ದಾನೆ. ಹಾಗಾಗಿ ಆತನ ತೀವ್ರವಾದ ಹುಡುಕಾಟದಲ್ಲಿ ಸದ್ಯಕ್ಕೆ ಪೊಲೀಸರಿದ್ದಾರೆ. ನೀವು ಹೇಳ್ದಾಗೆ ಸಾಮಾನ್ಯವಾಗಿ ಆಂಬ್ಯುಲೆನ್ಸ್ ಹೇಳಿದ್ರೆ ಅದು ಕೂಡ ಸೈರನ್ ಹಾಕಿಕೊಳ್ಳುವಂತಹ ಆಂಬ್ಯುಲೆನ್ಸ್ ಹೇಳಿದ್ರೆ ಪೊಲೀಸರು ಕೂಡ ಅದಕ್ಕೆ ದಾರಿ ಮಾಡಿಕೊಡ್ತಾರೆ. ಯಾವುದೇ ಕಾರಣಕ್ಕೂ ಅದನ್ನ ತಡೆದು ತಪಾಸಣೆ ಮಾಡುವಂತ ಪ್ರಕ್ರಿಯೆಗೆ ಕೂಡ ಅವರು ಹೋಗೋದಿಲ್ಲ. ಯಾಕಂದ್ರೆ ಅಲ್ಲಿ ಓರ್ವ ರೋಗಿಯ ಜೀವ ಮುಖ್ಯ ಆಗತ್ತೆ. ಆದ್ರೆ ಇದೇ ಒಂದು ಉದ್ದೇಶವನ್ನು ಇಟ್ಕೊಂಡು ಮತ್ತು ಇದೇ ಲಾಭವನ್ನ ಪಡ್ಕೊಂಡಂತ ಜಲೀಲ್ ಸಾಕಷ್ಟು ಸಮಯಗಳಿಂದ ಈ ಡ್ರಗ್ಸ್ ಅನ್ನ ಸಪ್ಲೈ ಮಾಡ್ತಾ ಇದೆ ಎಂಬ ಮಾಹಿತಿಗಳು ಸದ್ಯಕ್ಕೆ ಪೊಲೀಸರಿಗೆ ಲಭ್ಯ ಆಗ್ತಾ ಇದೆ. ಈ ಶೋಕಿಲಾಲನ ಹಲವು ವಿಡಿಯೋಗಳು ಈಗ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗ್ತಾ ಇದೆ. ಒಂದು ಈ ರೀತಿಯಾಗಿ ಒಳ್ಳೆಯವರ ರೀತಿಯಾಗಿ ಬಿಂಬಿಸಿ ಹಿಂಭಾಗದ ಮುಖ ಆತನ ಡ್ರಗ್ಸ್ ಪೆಡ್ಲಿಂಗ್ ಮಾಡ್ತಾ ಇರೋದು ಅತ್ಯಂತ ಕರಾಳವಾಗಿ ಕೂಡ ಇಡೀ ತಾಲೂಕಿನ ಹಲವು ಯುವ ಜನರಿಗೆ ಕೂಡ ಡ್ರಗ್ಸ್ ಕೊಟ್ಟಿರೋದು ಕೂಡ ಗೊತ್ತಾಗ್ತಾ ಇದೆ. ಈಗಾಗಲೇ ಬೆಳ್ತಂಗಡಿ ತಾಲೂಕಿನಲ್ಲಿ ಕೂಡ ಹಲವು ಭಾಗದಲ್ಲಿ ಪೊಲೀಸರು ಈ ಡ್ರಗ್ಸ್ ಪೆಡ್ಲರ್ಗಳನ್ನ ಅಥವಾ ಡ್ರಗ್ಸ್ ಯಾರು ಕನ್ಸ್ಯೂಮ್ ಮಾಡ್ತಾರೆ ಅವರನ್ನ ಬಂಧಿಸಿದ್ದಾರೆ. ಅದರಲ್ಲೂ ಕೂಡ ಕುವೆಟ್ಟು ಗ್ರಾಮದಲ್ಲಿ ಸಾಕಷ್ಟು ಮಂದಿ ಈಗಾಗಲೇ ಪೊಲೀಸ್ ಬಲೆಗೆ ಬಿದ್ದಿದ್ದಾರೆ. ಇದರ ಜೊತೆಗೆ ಹಲವು ಮಂದಿ ಈ ಡ್ರಗ್ಸ್ ಪೆಡ್ಲರ್ ಈತನ ಜೊತೆ ಶಾಮೀಲಾಗಿರೋ ಬಗ್ಗೆ ಮಾಹಿತಿಗಳು ಕೂಡ ಪೊಲೀಸರಿಗೆ ಲಭ್ಯ ಆಗ್ತಾ ಇದೆ. ಈ ನಿಟ್ಟಿನಲ್ಲಿ ಪೊಲೀಸರು ಆತನ ಬಂಧನಕ್ಕೆ ಬಲೆ ಬೀಸಿರುವಂತದ್ದು. ಧನುಶ್ರೀ, ಕಿಶನ್ ಶೆಟ್ಟಿ, ಈಗ ಮಂಗಳೂರು ಭಾಗದಲ್ಲಿ ಕ್ರೈಮ್ ರೇಟ್ಗಳು ಜಾಸ್ತಿ ಆಗ್ತಿದೆ. ಒಂದ್ ಕಡೆ ಮೊನ್ನೆ ಹಲ್ಲೆ, ಮರ್ಡರ್ ಇರಬಹುದು, ಈ ಬೆಳ್ತಂಗಡಿ, ಬಂಟ್ವಾಳ ಈ ಭಾಗದಲ್ಲಿ ಅತಿ ಹೆಚ್ಚು ಕ್ರೈಮ್ ರೇಟ್ಗಳು ಬೆಳಕಿಗೆ ಬರ್ತಾ ಇದೆ. ಅದರ ಜೊತೆಗೆ ಈಗ ಡ್ರಗ್ಸ್ ನ ಸರದಿ ಶುರುವಾಗ್ಬಿಟ್ಟಿದೆ. ಸೊ ಕಾನೂನು ಸುವ್ಯವಸ್ಥೆ ಕಾಪಾಡುವ ನಿಟ್ಟಿನಲ್ಲಿ ಯಾವ ರೀತಿ ಆಕ್ಷನ್ಸ್ ಗಳಾಗ್ತಾ ಇದೆ ಒಂದ್ ಕಡೆ, ಇನ್ನೊಂದು ಈ ಡ್ರಗ್ಸ್ ಜಾಲ ಬರೀ ಜಲೀಲ್ ಮಾತ್ರ ಅಲ್ಲ, ಇವನ ಹಿಂದೆ ಸಾಕಷ್ಟು ಜನರ ಕೈವಾಡ ಇರುವಂತದ್ದು ಕ್ಲಿಯರ್ ಕಟ್ ಆಗಿ ಗೊತ್ತಾಗ್ತಾ ಇದೆ. ಯಾಕಂದ್ರೆ ಒಬ್ಬ 1 ಕೋಟಿ 2-3 ಜನ 1 ಕೋಟಿ ಡ್ರಗ್ಸ್ ಸಪ್ಲೈ ಮಾಡ್ತಾರೆ ಅಂತಂದ್ರೆ ಇವ್ರ ಹಿಂದೆ ಒಂದು 10ರಿಂದ 15 ಜನ ಇದ್ದೇ ಇರ್ತಾರೆ. ಅದ್ರ ಬಗ್ಗೆ ತನಿಖೆಗಳಾಗ್ತಾ ಇದೆಯಾ, ಹೇಗೆ ಟ್ರ್ಯಾಕ್ ಮಾಡ್ತಾ ಇದ್ದಾರಾ? ಖಂಡಿತ ಮಂಗಳೂರು ಪೊಲೀಸರು ಡ್ರಗ್ಸ್ ವಿರುದ್ಧ ಸಮರ ಸಾರಿದ್ದಾರೆ. ಅದರ ಫಲಶ್ರುತಿ ಎಂಬಂತೆ ಸಾಕಷ್ಟು ಮಂದಿ ಈಗಾಗಲೇ ಡ್ರಗ್ಸ್ ಪೆಡ್ಲರ್ಗಳನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ. ಈ 5 ಕೋಟಿ ಡ್ರಗ್ಸ್ ಅದರ ಪತ್ತೆ ಬಹಳಷ್ಟು ರೋಚಕವಾಗಿದೆ. ಯಾಕೆಂದ್ರೆ ಮಂಗಳೂರಿನ ಹಲವು ಭಾಗದಲ್ಲಿ ಸಣ್ಣ ಪುಟ್ಟ ಡ್ರಗ್ ಪೆಡ್ಲರ್ಗಳನ್ನ ವಶ ಪಡ್ಕೊಂಡು ಅವರ ವಿಚಾರಣೆ ಮಾಡಿದ ಸಂದರ್ಭದಲ್ಲಿ ಈ ದೊಡ್ಡ ಮಟ್ಟಿನ ಡ್ರಗ್ ಪೆಡ್ಲರ್ಗಳ ಇರುವಿಕೆ ಗೊತ್ತಾಗಿತ್ತು. ಅದೇ ಕಾರಣಕ್ಕಾಗಿ ಬಾಗಲಕೋಟೆಯಲ್ಲಿ ಮಿಂಚಿನ ಕಾರ್ಯಾಚರಣೆ ಮಾಡಿದಂತ ಪೊಲೀಸರು ಆ 3 ಅರೆಸ್ಟ್ ಮಾಡಿದ್ರು. ಇವರೇ ಮಂಗಳೂರು ನಗರಕ್ಕೆ ಅತಿ ಮುಖ್ಯವಾಗಿ ಡ್ರಗ್ ಅನ್ನ ಸಪ್ಲೈ ಮಾಡ್ತಾ ಇರುವಂತಹ ಅತಿ ದೊಡ್ಡ ಪೆಡ್ಲರ್ಗಳು. ಇವರ ಹಿಂದೆ ಕೂಡ ಕಿಂಗ್ ಪಿನ್ಗಳು ಇದ್ದಾರೆ. ಸಂಪರ್ಕ ಕಡಿತಗೊಂಡಿದೆ. ನೀವು ನೋಡ್ತಾ ಇದ್ರಲ್ಲ, ಆತ ಆಂಬ್ಯುಲೆನ್ಸ್ ಬಾಬಾ ಅಂತ ಫೇಮಸ್ ಆಗಿದ್ದಂತೆ. ಅಂದ್ರೆ ಅತಿ ಹೆಚ್ಚು ಸ್ಪೀಡ್ ನಲ್ಲಿ ಹೋಗಿ ಮಂಗಳೂರಿನಲ್ಲಿ ರೈಟ್ ಟೈಮಿಗೆ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿಸ್ತಾ ಇದ್ದಂತೆ. ಬಟ್ ಈತ ಹೀರೋ ರೀತಿ ಪೋಸ್ ಕೊಡ್ಕೊಂಡು ಹಿಂದ್ಗಡೆ ಈ ರೀತಿ ಡ್ರಗ್ಸ್ ಜಾಲದಲ್ಲಿ ಸಿಕ್ಕಾಕೊಂಡಿದ್ದಾನೆ. ಅದನ್ನ ಟ್ರ್ಯಾಕ್ ಮಾಡುವಂತ ಕೆಲಸಗಳು ಕೂಡ ಆಗ್ತಾ ಇದೆ.